ಮೈಸೂರು ಶ್ರೀರಾಮಕೃಷ್ಣ ಆಶ್ರಮದ ಶತಮಾನೋತ್ಸವ ಕಾರ್ಯಕ್ರಮ ಅವಿಸ್ಮರಣೀಯ. ಶ್ರೀಮತಿ ಸುಮನಾ ಕೋಟೇಶ್ವರ ಮತ್ತು ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮದ ಶತಮಾನೋತ್ಸವ ಕಾರ್ಯಕ್ರಮವು ಅತ್ಯಂತ ಅವಿಸ್ಮರಣೀಯವಾದುದು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದಂಥ ಶ್ರೀಮತಿ ಸುಮನಾ ಕೋಟೇಶ್ವರ ಅವರು ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದಂಥ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ತಾವು ಪಾಲ್ಗೊಂಡಂತ ಶತಮಾನೋತ್ಸವ ಕಾರ್ಯಕ್ರಮದ ವಿವರಗಳ ಬಗ್ಗೆ ತಮ್ಮ ಅನುಭವಗಳನ್ನು ಸದ್ಭಕ್ತರೊಂದಿಗೆ ಹಂಚಿಕೊಂಡರು. ಯತೀಶ್ ಎಂ ಸಿದ್ದಾಪುರ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮವು 1925ರಲ್ಲಿ ಪ್ರಾರಂಭವಾಗಿ 2025ಕ್ಕೆ ಸಾರ್ಥಕ ಮಾನವ ಸೇವೆಯ ಮೂಲಕ 100 ವರ್ಷಗಳನ್ನು ಪೂರೈಸಿರುವುದು ಅತ್ಯಂತ ಸಂತೋಷದ ವಿಷಯ. ಈ ಆಶ್ರಮವು ಶ್ರೀರಾಮಕೃಷ್ಣ ವಿದ್ಯಾಶಾಲೆ, ಶ್ರೀರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ, ಪುಸ್ತಕ ಪ್ರಕಾಶನ ಮತ್ತು ವಿವೇಕ ಪ್ರಭಾ, ವಿವೇಕ ಸ್ಮಾರಕಗಳಂತಹ ಸಂಸ್ಥೆಗಳ ಮೂಲಕ ಮಾನವ ಕೋಟಿಗೆ ಅಮೂಲ್ಯ ಸೇವೆಯನ್ನ ಸಲ್ಲಿಸ್ತಾ ಇರುವುದು ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಿದರು. ಈ ಆಶ್ರಮದ ಕಾರ್ಯಚಟುವಟಿಕೆಗಳು ಇತರೆ ಆಶ್ರಮಗಳಿಗೆ ಮಾದರಿಯಾದವು ಅಂತ ಹೇಳಿದರು. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭೋಜನೆ, ದಿವ್ಯತ್ರಿಯರಿಗೆ ಮಂಗಳಾರತಿ ನಡೆಯಿತು. ಸತ್ಸಂಗದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದಂಥ ಪೂಜ್ಯ ಮಾತಾಜಿ ತ್ಯಾಗಮಯ್ಯವರು ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಸದ್ಭಕ್ತರಾದಂತಹ ಶ್ರೀಮತಿ ಎಂ ಗೀತಾ ನಾಗರಾಜ್, ವನಜಾಕ್ಷಿ ಮೋಹನ್ ಮತ್ತು ಗೀತಾ ವೆಂಕಟೇಶ ರೆಡ್ಡಿ ಮತ್ತು ಕವಿತಾ ಗುರುಮೂರ್ತಿ, ಅಂಬುಜಾ, ಚನ್ನಕೇಶವ, ಚೇತನ್, ಉಷಾ, ಶ್ರೀನಿವಾಸ್, ಪುಷ್ಪ, ನವೀನ್, ಮಂಜುಳಾ, ಉಮೇಶ್ ಮತ್ತು ಸುಜಾತ, ಬಸವರಾಜ್, ಸಿಎಸ್ ಭಾರತಿ, ಪಿಎಸ್ ಮಾಣಿಕ್ಯ, ಸತ್ಯನಾರಾಯಣ, ವೆಂಕಟಲಕ್ಷ್ಮಿ, ಪುಷ್ಪಲತಾ, ವೀಣಾ, ಮಂಜುನಾಥ್, ವಿದ್ಯಾ ಸೇರಿದಂತೆ ಸದ್ಭಕ್ತರು ಹಾಜರಿದ್ದರು. ವರದಿ ಯತೀಶ್ ಎಂ ಸಿದ್ದಾಪುರ, ಚಳ್ಳಕೆರೆ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಅವರು ಸುಮಾರು ವಿಷಯಗಳು ಹೇಳಿದ್ರು. ಅವರು ಅರುಣಾಚಲ ಪ್ರದೇಶಕ್ಕೆ ನಮ್ಮ ಕಡೆ ಜನರಿಗೆ ಅಲ್ಲೆಲ್ಲ ಸೇವೆ ಮಾಡಿ, ಆ ಹುಡುಗರಿಗೆಲ್ಲ ಸ್ಕೂಲು, ಆಮೇಲೆ ಇದು ಆರೋಗ್ಯದ ಫೆಸಿಲಿಟಿ ಕೊಟ್ಟು ಸ್ಕೂಲೆಲ್ಲ ನಡೆಸಿ ಆ ಹುಡುಗರನ್ನೆಲ್ಲ ತಯಾರು ಮಾಡಿ, ಅದರಲ್ಲಿ ಒಂದೆರಡು ಇದು ಅನುಭವಗಳನ್ನ ಹೇಳಿದ್ರು. ಕುರಿಯನ್ ಅಂತಾನೆ ಒಬ್ಬಳು ಹುಡುಗಿ, ಅವಳು ತುಂಬ ಜಾಣೆ ಅಂತೆ. ಎಕ್ಸಾಮ್ ಬರೀಬೇಕು, ನಾನು ಎಕ್ಸಾಮ್ ಬರೆಯಲ್ಲ, ನನ್ನ ಕಣ್ಣ ತುಂಬ ನೀರು ಬರ್ತಾ ಇದೆ, ನನಗೇನೋ ಆಗ್ಬಿಟ್ಟಿದೆ ಅಂತ. ಅಲ್ಲಿ ನೋಡಿದ್ರೆ ಒಂದು ಹಾಸ್ಪಿಟಲ್ ಇಲ್ಲ, ಏನಿಲ್ಲ. ಆಮೇಲೆ ಸ್ವಾಮೀಜಿಯವರು ಏನು ಮಾಡಿದ್ರಂದ್ರೆ, ಆಯ್ತು ನೀನು ಬರೆಯಕ್ಕೆ ಹೋಗೋಣ, ನಾನು ಪರ್ಮಿಷನ್ ತಗೊಂಡು ಇದು ಮಾಡ್ತೀನಿ, ನೀನು ಹೇಳು ಕೂತ್ಕೊಂಡು ಅಂತ ಹೇಳ್ತಾರೆ. ಆಮೇಲೆ ನೀವು ಪ್ರಾರ್ಥನೆ ಮಾಡ್ಕೋಬೇಕು, ನೀನು ದಿವ್ಯತ್ರಿ ಅಂತ ಹೇಳ್ಬೇಕು. ಆಮೇಲೆ ಎಕ್ಸಾಮ್ ದಿನ ಬಂದು ಕೂತ್ಕೊಂಡ್ರೆ ಅವಳಿಗೆಲ್ಲ ಕ್ಲೀನಾಗಿ ಕಾಣಿಸ್ತಿದೆ ಕ್ವಶನ್. ನೋಡ್ಬಿಟ್ಟು ಸ್ವಾಮೀಜಿ ನಾನು ಕಾಣಿಸ್ತಿದೆ, ನಾನು ಬರೀತೀನಿ ಅಂತೆಲ್ಲ ಅವಳಲ್ಲಿ ಬರ್ತದೆ. ಹಂಗೆ ಅವ್ರ ಕೃಪೆ ಹೆಂಗಿರುತ್ತೆ ಅನ್ನೋದನ್ನ ಸ್ವಾಮೀಜಿಯವರು ವಿವರಿಸಿದ್ರು. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ರಾಮಕೃಷ್ಣಾಯ ತೇ ನಮಃ. ರಾಮಕೃಷ್ಣಾಯ ತೇ ನಮಃ. ಶ್ರೀರಾಮಕೃಷ್ಣರಿಗೆ, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಗೆ ಮತ್ತು ವಿಶ್ವವಿಖ್ಯಾತ ಜಗತ್ಪ್ರಸಿದ್ಧ ಸ್ವಾಮಿ ವಿವೇಕಾನಂದರ ದಿವ್ಯ ಚರಣಾರವಿಂದಗಳಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಪೂಜ್ಯ ಮಾತಾಜಿಯವರ ಚರಣಗಳಿಗೂ ಸಹ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಗುರುವಾರದ ವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವ ಎಲ್ಲ ಸದ್ಭಕ್ತರಿಗೂ ಸಹ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮತ್ತು ಪ್ರತಿಯೊಬ್ಬರಿಗೂ ಜಯರಾಮಕೃಷ್ಣನ